ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಕಪೋತಾಸನ ಇದನ್ನ ಯಾವ ರೀತಿ ಮಾಡಬೇಕು ಮತ್ತು ಇದನ್ನು ಮಾಡುವುದರಿಂದ ಉಂಟಾಗುವ ಪ್ರಯೋಜನಗಳೇನು ಅನ್ನುವುದನ್ನ ನೋಡೋಣ. ಇದು ಒಂದು ಇಂಟರ್ಮೀಡಿಯೇಟ್ ಆಸನ ಆಗಿರುವುದರಿಂದ ದೇಹದಲ್ಲಿ ಫ್ಲೆಕ್ಸಿಬಿಲಿಟಿ ಹೆಚ್ಚಿದ್ದವರು ಅಥವಾ ದಿನನಿತ್ಯವೂ ಯೋಗಾಭ್ಯಾಸವನ್ನ ಮಾಡಿ ತಮ್ಮ ದೇಹದ ಫ್ಲೆಕ್ಸಿಬಿಲಿಟಿಯನ್ನ ಜಾಸ್ತಿ ಮಾಡಿಕೊಂಡಿರುವವರು ಇದನ್ನ ಮಾಡಬಹುದು. ಬೇರೆಯವರಿಗೆ ಸ್ವಲ್ಪ ಇದು ಕಷ್ಟ ಆಗ್ಬೋದು. ಈಗ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನುವುದನ್ನ ನೋಡೋಣ. ಮೊದಲು ವಜ್ರಾಸನದಲ್ಲಿ ಈ ರೀತಿ ಕುಳಿತುಕೊಂಡು 2 ಬಾರಿ ದೀರ್ಘ ಉಸಿರಾಟವನ್ನ ಮಾಡಿ ಈಗ ನಿಧಾನಕ್ಕೆ ಹೀಗೆ ಟೇಬಲ್ ಟಾಪ್ ಪೊಸಿಷನ್ಗೆ ಬಂದು ಈ ರೀತಿ ಬೆನ್ನು ಮ್ಯಾಟ್ಗೆ ಸಮಾನವಾಗಿರಲಿ. ಈಗ ಬಲಗಾಲನ್ನ ಹೀಗೆ ಮುಂದೆ ತಂದು ಈ ರೀತಿ ಸ್ವಲ್ಪ ಹೀಗೆ ಕ್ರಾಸ್ ಮಾಡಿ ಈ ಕಾಲನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಕಾಲನ್ನ ಹೀಗೆ ಈ ಕಾಲನ್ನ ಸ್ವಲ್ಪ ನೇರವಾಗಿರಿಸಿ ಇದನ್ನ ಎತ್ತಿ ಸ್ವಲ್ಪ ಮುಂದೆ ತನ್ನಿ. ಈ ರೀತಿ ಹೀಗೆ ತಂದು ಹೀಗೆ 2 ಕೈಗಳನ್ನ ಇಲ್ಲಿ ಇಟ್ಕೋಬೇಕು. ಹೀಗೆ ಈ ರೀತಿ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ನಮ್ಮ ಬೆನ್ನನ್ನ ಸ್ಟ್ರೇಟ್ ಮಾಡ್ಬೇಕು. ಹೀಗೆ ಸಾಮಾನ್ಯ ಉಸಿರಾಟ. ರಿಲ್ಯಾಕ್ಸ್. ಈಗ 2 ಕೈಯನ್ನ ಮುಂದೆ ತಂದು ಕಾಲನ್ನ ಸ್ವಲ್ಪ ಲೂಸ್ ಮಾಡಿ ಮತ್ತೆ ಟೇಬಲ್ ಟಾಪ್ ಪೊಸಿಷನ್. ಈಗ ಎಡಗಾಲನ್ನ ಮುಂದೆ ತಂದು ಈ ರೀತಿ ಹೀಗೆ ಮಾಡಿ ಈ ಕಾಲನ್ನ ನೇರವಾಗಿರಿಸಿ ಹೀಗಿರ್ಲಿ. ಈ ಕಾಲನ್ನ ಈ ರೀತಿ ಸ್ವಲ್ಪ ಮುಂದೆ ತಾನೆ ಹೀಗೆ ಕೈಯನ್ನ 2 ಕಡೆಗೂ ಹೀಗೆ ಪ್ರೆಸ್ ಮಾಡಿ ನಿಧಾನಕ್ಕೆ ಕಾಲನ್ನ ಹೀಗೆ ಮಾಡಿ ಈ ಕಾಲನ್ನ ಮುಂದೆ ತಂದು ಟೇಬಲ್ ಟಾಪ್ ಪೊಸಿಷನ್. ಟೇಬಲ್ ಟಾಪ್ ಪೊಸಿಷನ್ ಇಂದ ನಿಧಾನಕ್ಕೆ ವಜ್ರಾಸನ ಪೊಸಿಷನ್ಗೆ ಬನ್ನಿ. ಈ ಪೊಸಿಷನ್ ನಲ್ಲಿ 2 ಬಾರಿ ದೀರ್ಘ ಉಸಿರಾಟವನ್ನ ಮಾಡಿ ಯಾವುದೇ ಒಂದು ಆಸನ ಮಾಡಿ ಮುಗಿದಾದ್ಮೇಲೆ 1 ಅಥವಾ 2 ಬಾರಿ ದೀರ್ಘ ಉಸಿರಾಟವನ್ನ ಮಾಡಿ ಆಮೇಲೆ ಮುಂದಿನ ಆಸನಕ್ಕೆ ಹೋಗುವುದು ಒಳ್ಳೆಯದು. ನೋಡಿದ್ರಲ್ವಾ ಕಪೋತಾಸನವನ್ನ ಯಾವ ರೀತಿ ಮಾಡ್ಬೇಕು ಅಂತ. ಇದರಿಂದ ಒಂದು ತುಂಬಾ ಮುಖ್ಯವಾದ ಪ್ರಯೋಜನ ಅಂದ್ರೆ ಇದು ಸಯಾಟಿಕಾ ಸಮಸ್ಯೆಯನ್ನ ಬಗೆಹರಿಸುತ್ತೆ. ನಾವು ಈ ರೀತಿ ಆಸನವನ್ನ ಮಾಡಿದವಾಗ ಇಲ್ಲಿ ನಮಗೆ ಸ್ಟ್ರೆಚ್ ಸಿಗೋದ್ರಿಂದ ಸಯಾಟಿಕಾ ಸಮಸ್ಯೆಯಿಂದ ಹೊರಗೆ ಬರಬಹುದು. ಮತ್ತು ಇದು ಕಿಡ್ನಿಯ ಅಕ್ಕಪಕ್ಕದ ಸ್ನಾಯುಗಳನ್ನ ಮತ್ತೆ ಮೂತ್ರನಾಳದ ಅಕ್ಕಪಕ್ಕದ ಸ್ನಾಯುಗಳನ್ನ ಬಲಿಷ್ಠಗೊಳ್ಳುತ್ತವೆ. ಕಿಡ್ನಿಗೆ ಮತ್ತೆ ಮೂತ್ರನಾಳಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ. ಇದರಿಂದ ಕಿಡ್ನಿಯ ಸಮಸ್ಯೆ ಅಥವಾ ಮೂತ್ರನಾಳಗಳಲ್ಲಿ ಸಮಸ್ಯೆ ಇರುವವರು ಕೂಡ ಹೊರಗೆ ಬರ್ಬೋದು. ಇದೇ ರೀತಿಯ ಯೋಗಾಭ್ಯಾಸವನ್ನ ದಿನನಿತ್ಯವೂ ಮಾಡಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ. ನಮಸ್ಕಾರ.